ಸರ್ ನಮಸ್ತೆ. ಸರ್ ಇದು ವಿಜೇತ ಆಗ್ರೋ ಎಕ್ವಿಪ್ಮೆಂಟ್ಸ್ ಇಂದ ಇದು ಹೊಸ ಮಾಡೆಲ್ ಎಲ್ಲ ರೋಟೋವೇಟರ್ಸ್ ಬಂದಿದೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್. ಸರ್ ಇದು 6 ಫೀಟ್ ಸೆಮಿ ಚಾಂಪಿಯನ್ ಅಂತ ಬರುತ್ತೆ. ಓಕೆ. ಇದು 6 ಫೀಟಲ್ಲಿ ನಿಮಗೆ ನೋಡ್ಬೋದು, ಇದು ಕ್ವಾಲಿಟಿ ಎಲ್ಲ ನೋಡಿ ಹೈ ಕ್ವಾಲಿಟಿ ಇದೆ ಸರ್. ಹೌದು. ಈ ಟಾಪ್ ಮೋಸ್ಟ್ನ ಪ್ಲಸ್ ಅಂತ ಮಾಡಿಸಿದೀವಿ. ಇದು ಮಿಡ್ ಚಾಂಪಿಯನ್ ಅಂತ ಸೀರೀಸು, MC ಪ್ಲಸ್ ಅಂತೀವಿ. ಇದು 6 ಫೀಟ್ ಬರುತ್ತೆ, 42 ಬ್ಲೇಡ್ ಬರುತ್ತೆ. ನೀವು ಇನ್ಕ್ಲೂಡಿಂಗ್ ಈ ಡ್ಯಾಂಪರ್ ಸ್ಪ್ರಿಂಗ್ಸ್ ಅದೇ ನೋಡ್ಬೋದು. ಇದರಲ್ಲೂ ನಾವು ಕ್ವಾಲಿಟಿಲಿ ಕಾಂಪ್ರಮೈಸ್ ಆಗಿಲ್ಲ ನಿಮಗೆ. ಹೆವಿ ಕ್ವಾಲಿಟಿ. ಹೌದು. ಮತ್ತೆ ಈ RD ಪ್ಲೇಟ್ ಆಗ್ಬೋದು, ಮತ್ತೆ ಈ ಬಾಕ್ಸ್ ಥಿಕ್ನೆಸ್ ಆಗ್ಬೋದು. ನೀವು ಎಲ್ಲೇ ನೋಡಿ, ನೀವು ಈ ಪಾರ್ಟ್ಗಳೆಲ್ಲ ಇರ್ಬೋದು, ಎಲ್ಲ ನಿಮಗೆ ಥಿಕ್ನೆಸ್ಸು ಜಾಸ್ತಿ ಮಾಡಿ ಮತ್ತೆ ಮೆಟೀರಿಯಲ್ ಗ್ರೇಡು ಚೇಂಜ್ ಮಾಡಿದ್ದೀವಿ. ಮತ್ತು ಇದು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ, ಇದೆಲ್ಲ ನಾವೇ ಮ್ಯಾನುಫ್ಯಾಕ್ಚರರ್ ಇದ್ದೀವಿ. ನಾವು ಯಾವುದು ಹೊರಗಡೆಯಿಂದ ತರಿಸ್ಬಿಟ್ಟು ಮಾರಲ್ಲ. ಹಂಗಾಗಿ ಕ್ವಾಲಿಟಿಲಿ ನಾವು ಕಾಂಪ್ರಮೈಸ್ ಆಗಿಲ್ಲ. ಎಲ್ಲ ನಮ್ಮ ಸ್ಕೋಪಲ್ಲೇ ಬರುತ್ತೆ, ನಮ್ಮ ಕಂಟ್ರೋಲಲ್ಲೇ ಇರುತ್ತೆ. ಹಂಗಾಗಿ ಕ್ವಾಲಿಟಿಲೆಲ್ಲ ನಾವು ಕಾಂಪ್ರಮೈಸ್ ಆಗದೆ ಮಾಡ್ತಾ ಇದ್ದೀವಿ. ಇದ್ರದ್ದು ಟೋಟಲ್ ಅಮೌಂಟ್ ಬಂದ್ಬಿಟ್ಟು 1,35,500 ರೂಪಾಯಿ ಇದೆ. ಬಟ್ ಇದು ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿಲಿದೆ. ಸಬ್ಸಿಡಿಲಿದೆ. ಸಬ್ಸಿಡಿಲಾದರೆ ರೈತರಿಗೆ ಬರೀ 73,250 ರೂಪಾಯಿ ಇದೆ ಜನರಲ್ಲಿಗೆ. ಮತ್ತೆ ನೀವು SCP TCP ಬಂದರೆ 35,500 ರೂಪಾಯಿ ಇದೆ. 35,500 ಇದೆ ಸಬ್ಸಿಡಿಲಿ. ಒಳ್ಳೆ ಕ್ವಾಲಿಟಿದು, ಹೆವಿ ಕ್ವಾಲಿಟಿ, ಕಡಿಮೆ ಇದರಲ್ಲಿ ನಿಮಗೆ ರೈತರು ವಂತಿಕೆಯಲ್ಲಿ ನಿಮಗೆ ಸಿಗುವಂಥ ಪ್ರಾಡಕ್ಟ್. ಇದು ಮಲ್ಟಿ ಸ್ಪೀಡ್ ಬರುತ್ತೆ. ಮತ್ತೆ ಇದ್ರ ವೆಯ್ಟ್ ಬಂದ್ಬಿಟ್ಟು ಒಂದು 502 kg ಬರುತ್ತೆ. 502 kg? ಹೌದು, 502 kg ಬರುತ್ತೆ. ಇದರಲ್ಲೇನೆ ಕೆಲವರು ಸಿಂಗಲ್ ಸ್ಪೀಡ್ ಬೇಕು ಅಂತಾರೆ. ಇದು ಸಬ್ಸಿಡಿಲಿ ಇಲ್ಲ ನಮ್ದು. ಸಿಂಗಲ್ ಸ್ಪೀಡು ಸೇಮ್ 6 ಫೀಟು. ಇದನ್ನು ಮಿಡ್ ಚಾಂಪಿಯನ್ ಅಂತ ಹೇಳ್ತೀವಿ. ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು 1,20,000 ಆಗುತ್ತೆ. ಮತ್ತಿದು 5 ಫೀಟು. ಇದು ಮಿಡ್ ಚಾಂಪಿಯನ್ MC ಪ್ಲಸ್ ಅಂತ ಹೇಳ್ತೀವಿ. ಇದ್ರದ್ದು ನಿಮಗೆ ಟೋಟಲ್ಲು ಬಂದ್ಬಿಟ್ಟು 1,29,500 ಇದೆ ಟೋಟಲ್ ಅಮೌಂಟ್. ಸಬ್ಸಿಡಿಲಾದರೆ 69,500 ಇದೆ ಜನರಲ್ಲಿಗೆ. ಕ್ಯಾಟಗರಿಗಾದರೆ ಬರೀ 29,500 ಸಿಗುತ್ತಿದೆ ಸರ್. ಈಗ ಸಬ್ಸಿಡಿ ನಿಮ್ಮದು ಇರೋದು ಇದರಲ್ಲಿ ಸಬ್ಸಿಡಿಲಿ ಬೆನಿಫಿಟ್ ಬಿಟ್ಟು ರೈತರೇ ಇರ್ತಾರೆ. ಹಾಗಾಗಿ ಅವ್ರದ್ದು ಸ್ವಲ್ಪ ಕೆಲಸ ಇರುತ್ತೆ. ಏನಪ್ಪ ಅಂದರೆ RTGS ಮಾಡಬೇಕಾಗಿರುತ್ತೆ, ಡಾಕ್ಯುಮೆಂಟ್ಸ್ ಕೊಡಬೇಕು, ಏನು ಇದಿರುತ್ತೆ ಅದು ಅಪ್ಲಿಕೇಶನ್ ಎಲ್ಲ ಅವ್ರು ಹಾಕಬೇಕಾಗಿರುತ್ತೆ. ಮತ್ತು ಫೋಟೋ ಇರುತ್ತೆ, ಫೋಟೋಕ್ಕೂ ಅವರು ನಿಲ್ಬೇಕಾಗುತ್ತೆ. ಅಷ್ಟು ಅವ್ರು ಬೆನಿಫಿಷಿಯರಿ ಆಗಿರೋದ್ರಿಂದ ಅದೆಲ್ಲ ಅವ್ರು ಮಾಡಲೇಬೇಕಾಗುತ್ತೆ. ಪ್ರೊಸೀಜರ್ ಪ್ರಕಾರನೇ ಮಾಡ್ತೀವಿ. ಅವ್ರಿಗೂ ಜಾಸ್ತಿ ತೊಂದರೆ ಕೊಡ್ದಂಗೆ ನಾವು ಮಾಡಿಕೊಡ್ತೀವಿ. ಏನು ತೊಂದರೆ. ಯಾವುದೇ ಕೃಷಿ ಇಲಾಖೆಗೆ ಹೋಗಿ ವಿಜೇತ ಆಗ್ರೋ ಎಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಇದೆಯಾ ಅಂದರೆ ಅವರು ಅಲ್ಲೇ ಗೊತ್ತಾಗುತ್ತೆ ಅವರಿಗೆ. ನಮ್ಮದು ಸಬ್ಸಿಡಿಲಿರೋದು ಐಟಮ್ ಎಲ್ಲ ತೋರಿಸುತ್ತೆ. ಅವ್ರು ಸಬ್ಸಿಡಿಗೆ ಹಾಕೋಬೋದು. ಇದು 5 ಅಡಿ ಮಲ್ಟಿ ಸ್ಪೀಡ್ ಆಯಿತು. ಇದು ಸೇಮು 5 ಫೀಟು ಸಿಂಗಲ್ ಸ್ಪೀಡ್ ಬರುತ್ತೆ. ಹೌದು, ಇದು ಸಿಂಗಲ್ ಸ್ಪೀಡ್. ಇತ್ತೀಚೆಗೆ ಸ್ವಲ್ಪ ಈ ಪ್ಯಾಡಿ ಬೆಲ್ಟಲ್ಲೆಲ್ಲ ಇರುತ್ತೆ. ಸ್ವಲ್ಪ ಸ್ಮೂತ್ ಸಾಯಿಲ್ ಇರುತ್ತೆ. ಈಗ ನೀವೇನು ನೋಡಿದ್ರೆ ಸೆಗ್ಮೆಂಟ್ ಇದೆಲ್ಲ ನಿಮಗೆ ಹಾರ್ಡ್ ಸಾಯಿಲಲ್ಲಿ ಯೂಸ್ ಆಗುತ್ತೆ. ಚೆನ್ನಾಗಿ ಕಲ್ಟಿವೇಶನ್ ಆಗುತ್ತೆ. ಸೇಮ್ ಇದನ್ನೇನು ಮಾಡಿದ್ದೀವಿ, ಮೆಟೀರಿಯಲ್ ಗ್ರೇಡ್ ಮಾತ್ರ ಚೇಂಜ್ ಮಾಡಿದ್ದೀವಿ. ಗ್ರೇಡ್ ಹೈ ಕ್ವಾಲಿಟಿ ಗ್ರೇಡ್ ಹಾಕಿ ವೆಯ್ಟ್ ಕಡಿಮೆ ಮಾಡಿದ್ದೀವಿ. ವೆಯ್ಟ್ ಕಡಿಮೆ ಮಾಡಿ ಇದನ್ನು ನಾವು ಈ ಸ್ಮೂತ್ ಸಾಯಿಲ್ ಮತ್ತೆ ಈ ಪ್ಯಾಡಿ ಬೆಲ್ಟ್ ಭತ್ತ ಎಲ್ಲ ಬೆಳೀತಾರಲ್ಲ ಆ ಕಡೆಗೆ ಅಂದ್ಬಿಟ್ಟು ರೆಗ್ಯುಲರ್ ಪ್ಲಸ್ ಸೀರೀಸ್ ಅಂತ ಮಾಡಿದ್ದೀವಿ. ಇದು 6 ಫೀಟ್ ಬರುತ್ತೆ. ಹೌದು. ಇದರಲ್ಲೇ ರೆಗ್ಯುಲರ್ ಪ್ಲಸ್ 5 ಫೀಟ್ ಇದು 36 ಬ್ಲೇಡ್. ಅದಾದ್ಮೇಲೆ ಇದು 30 ಬ್ಲೇಡ್ ಬರುತ್ತೆ. ಇದು ಮಿನಿ ಟ್ರ್ಯಾಕ್ಟರ್ಗೆ ಸರ್. ಮಿನಿ ಟ್ರ್ಯಾಕ್ಟರ್ಗೆ ಇದು ನಿಮಗೆ 30 HP ಆರ್ಚರ್ಡ್ ಸೀರೀಸ್ ಅಂತ ಎಲ್ಲ ಬರುತ್ತೆ. 30 ಇಂದ 35 HP ಗೆ ಇದನ್ನ ಹಾಕ್ಬೋದು. ಇದು ಮಲ್ಟಿ ಸ್ಪೀಡ್ ಇರುತ್ತೆ ಗೇರ್ ಬಾಕ್ಸ್. ಅದಾದ್ಮೇಲೆ ಇದು 24 ಬ್ಲೇಡು. ಇದು ಮಿಡ್ ಚಾಂಪಿಯನ್ ಸೀರೀಸ್ 24 ಬ್ಲೇಡ್ ಬರುತ್ತೆ. ಇದನ್ನು 4 ಫೀಟ್ ಬರುತ್ತೆ. ಸರ್ ಈಗ ಇದು ಏನು ಸೆಗ್ಮೆಂಟ್ ಇದೆ ಅದರಲ್ಲಿ ಮಲ್ಟಿ ಸ್ಪೀಡ್ ಇದೆ, ಅದರಲ್ಲಿ ಸಿಂಗಲ್ ಸ್ಪೀಡ್ ಇದೆ. ಈಗ ಒಂದೊಂದು ಸೆಗ್ಮೆಂಟ್ ಅಲ್ಲಿ ಒಂದೊಂದು ಏನಾಗುತ್ತೆ ಅಂದ್ರೆ ಅದು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಭೂಮಿ ಮೇಲೆ. ಹೌದು. ಕರ್ನಾಟಕದಲ್ಲಿ ಈಗ ನೀವು ನೋಡಿದಂಗೆ ಬ್ಲಾಕ್ ಸಾಯಿಲ್ ಇರುತ್ತೆ, ರೆಡ್ ಸಾಯಿಲ್ ಇರುತ್ತೆ, ಸ್ಯಾಂಡ್ ಮಿಕ್ಸ್ ರೆಡ್ ಇರುತ್ತೆ, ಮತ್ತೆ ಸ್ಯಾಂಡ್ ಇರುತ್ತೆ. ಹಂಗಾಗಿ ಆ ಭೂಮಿ ಮೇಲೆ ಡಿಪೆಂಡ್ ಆಗುತ್ತೆ. ಹೌದೌದು. ಅದ್ರ ಪ್ರಕಾರ ನಾವು ಚೇಂಜಸ್ ಮಾಡಲೇಬೇಕು. ಬೇರೆ ಬೇರೆ ಕ್ವಾಲಿಟಿ ಕೊಡಲೇಬೇಕು. ಫೀಚರ್ಸ್ ಇರೋಂಥದ್ದು ಇಂಪ್ಲಿಮೆಂಟ್ಸ್ ಕೊಡಲೇಬೇಕು. ಹಂಗಿರುತ್ತೆ.